ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಬಟರ್ ಕುಕ್ಕೀಸನ್ನು ಆಲ್ರೆಡಿ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಟುಟಿ ಫ್ರೂಟಿದು ಏನಂತಾರೆ ಕುಕ್ಕೀಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಹಾಗಾದರೆ ಬನ್ನಿ ಈ ಒಂದು ಟುಟಿ ಫ್ರೂಟಿ ಏನಿದೆ ಇದರ ಕುಕ್ಕೀಸ್ ಯಾವ ರೀತಿ ಮಾಡೋದಂತ ನಾನು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಹಾಗಾದರೆ ಬನ್ನಿ. ಈ ಒಂದು ಕುಕ್ಕೀಸ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು. ಹಾಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಟುಟಿ ಫ್ರೂಟಿಯನ್ನು ತೊಗೊಂಡಿದ್ದೀನಿ, ಸುಮಾರು 4 ಸ್ಪೂನಷ್ಟು. ಹಾಗೆ 2 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ 2 ಸ್ಪೂನಷ್ಟು ತುಪ್ಪನೂ ಕೂಡ ತೊಗೊಂಡಿದ್ದೀನಿ. ಇವಾಗ ಸಕ್ಕರೆನ ನಾವು ಪುಡಿ ಮಾಡ್ಕೊಂಬರೋಣ ಸಣ್ಣದಾಗಿ. ನೈಸ್ ಆಗಬೇಕು, ತುಂಬ ನೈಸ್ ಆಗಬೇಕು. ಇವಾಗ ಮಿಕ್ಸಿ ಜಾರ್ಗೆ ನಾನು ಈ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಿಡಿಯೋ ಟೈಮಿಗೆ ನಾನು ಒಂದು ಏಲಕ್ಕಿನ ಈ ಥರ ಬಿಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡ್ಬೋದು ಸಣ್ಣಗಾಗುತ್ತೆ, ಆಮೇಲೆ ನಾವು ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೈಸ್ ಆಗಬೇಕು ಸಕ್ಕರೆ. ಇವಾಗ ತುಪ್ಪನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಬೀಟ್ ಆದಮೇಲೆ ನಾನು ಸಕ್ಕರೆನ ಇವಾಗ ಸಣ್ಣಿಸ್ಕೊತಾ ಇದ್ದೀನಿ. ನೋಡ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಇದೇ ವೇದಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಸಕ್ಕರೆ ಪುಡಿನ ಚೆನ್ನಾಗಿ ಸಾಣಿಸಿ ಇವಾಗ ಬೀಟ್ ಮಾಡಿರೋ ತುಪ್ಪಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸಕ್ಕರೆ ಮತ್ತು ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಯಿತು. ಸೊ ಇದು ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತುಪ್ಪ ಕ್ವಾಂಟಿಟಿ ಬೇಕು ಅಂದರೆ ಹಾಕೋಬೇಡಿ, ಯಾಕಂದರೆ ಒಂದು ಸಕ್ಕರೆ ಮತ್ತು ಮೈದಾಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟೇ ತುಪ್ಪನ ನಾವು ಹಾಕಬೇಕಾಗುತ್ತೆ. ಬೆಣ್ಣೆ ಇದ್ದರೂ ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಣ್ಣೆ ತುಪ್ಪ ಎರಡೂ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಸೊ ಇದು ಒಂದು ಹೆಲ್ತಿಯಾದ ಕುಕ್ಕೀಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಮಕ್ಕಳು ಫ್ರೂಟ್ಸ್ ತಿನ್ನಲ್ಲ. ಈ ಥರ ನಾವು ಕುಕ್ಕೀಸನ್ನು ಮಾಡಿಕೊಟ್ರೆ ತಿಂತಾರೆ. ಸೊ ದಿನಕ್ಕೆ 1-2 ಸ್ಪೂನ್ ಆದರೂ ತುಪ್ಪನ ತಿಂದರೆ ಮಕ್ಕಳ ಒಂದು ಬುದ್ಧಿಶಕ್ತಿ ಚುರುಕಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಟುಟಿ ಫ್ರೂಟಿನೂ ಕೂಡ ಇವಾಗ ಒಂದು ಮಿಕ್ಚರ್ಗೆ ನಾನು ಹಾಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಹಾಗೆ ಮೇನ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ಇದಕ್ಕೆ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡರ್ ಆಗಲಿ ಹಾಕದೇ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಅವೆರಡು ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ ಇವಾಗ ಇಷ್ಟು ಚೆನ್ನಾಗಿ ಇವಾಗ ಹಿಟ್ಟು ರೆಡಿ ಆಯಿತು ಕುಕ್ಕೀಸ್ ಮಾಡಲಿಕ್ಕೆ. ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ. ಒಂದು ಜಾಮೂನ್ ಮಾಡಬೇಕಾದ್ರೆ ನೀವು ಯಾವ ರೀತಿ ರೆಡಿ ಮಾಡ್ಕೋತೀರಾ ಹಿಟ್ಟು, ಅದೇ ರೀತಿನೇ ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಈ ಥರ ಪ್ಲಾಸ್ಟಿಕ್ ಪೇಪರನ್ನು ತೊಗೊಂಡಿದ್ದೀನಿ, ಅಥವಾ ಬಟರ್ ಪೇಪರ್ ಇದ್ದರೂ ಕೂಡ ತೊಗೊಳ್ಬೋದು. ಈಗ ನಾನು ಈ ಒಂದು ಹಿಟ್ಟು ಏನಿದೆ ಕುಕ್ಕೀಸ್ ಮಾಡಲಿಕ್ಕೆ ಈ ಒಂದು ಬಟರ್ ಪೇಪರ್ ಮೇಲೆ ಈ ಥರ ರೋಲ್ ಥರ ಮಾಡ್ತಾ ಇದ್ದೀನಿ. ನೋಡ್ಬೋದು, ರೋಲ್ ರೀತಿಯಾಗಿ ಮಾಡ್ಕೊಳ್ಬೇಕು. ಇವಾಗ ನಾನು ಈ ಒಂದು ಬಟರ್ ಪೇಪರ್ನಲ್ಲಿ ಹಾಕಿರುವಂತಹ ಏನು ಕುಕ್ಕೀಸ್ ಮಾಡಲಿಕ್ಕೆ ಬ್ಯಾಟರ್ ಇದೆ ಅದನ್ನು ಟೈಟಾಗಿ ಈ ಥರ ನಾನು ರೋಲನ್ನು ಮಾಡ್ತಾ ಇದ್ದೀನಿ. ನೋಡ್ಬೋದು, ಈಗ ನಾನು ಇದನ್ನು 1 ರಿಂದ 1.5 ಗಂಟೆ ಫ್ರಿಡ್ಜಲ್ಲಿ ಇಡ್ತೀನಿ. 1.5 ಗಂಟೆ ಆದ ನಂತರ ನಾನು ಫ್ರಿಡ್ಜಿಂದ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ತುಂಬ ಈಸಿ ಮಾಡಲಿಕ್ಕೆ, ತುಂಬ ಪದಾರ್ಥಗಳು ಬೇಕಾಗಿಲ್ಲ.
ಆರಾಮಾಗಿ ನಾವು ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರು ಕೂಡ ತಿನ್ಬೋದು. ನೀವು ಬೇಕ್ರಿನಲ್ಲಿ ತಂದು ತಿಂತೀರಲ್ವ, ಅದಕ್ಕಿಂತಲೂ ಏನು ಕಮ್ಮಿ ಇಲ್ಲ, ಇನ್ನೂ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಯಾಕಂದರೆ ಫ್ರೆಶ್ ಆಗಿ ಮನೆಯಲ್ಲಿ ತುಪ್ಪ ಹಾಕಿ ಮಾಡಿರ್ತೀವಿ, ದಾಲ್ಡಾ ಹಾಕಿ ಮಾಡಿರಲ್ಲ. ಸೊ ಹಾಗಾಗಿ ಫ್ರೆಶ್ ಆಗಿ ಹೆಲ್ದಿಯಾಗಿ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ಫ್ರೀ ಹೀಟ್ಗೆ ಅಂತ ಕಡಾಯನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಆನಂತರ ಒಂದು ಪ್ಲೇಟ್ಗೆ ತುಪ್ಪನ ಸವರ್ತಾ ಇದ್ದೀನಿ. ನೋಡ್ಬೋದು, ಸ್ವಲ್ಪ ತುಪ್ಪ ಸವರೋದ್ರಿಂದ ಬಿಸ್ಕೆಟ್ಸು ಒಂದೊಂದು ಅಂಟೋದಿಲ್ಲ, ಹಾಗಾಗಿ ಒಂದಕ್ಕೊಂದು ಅಂಟೋದಿಲ್ಲ. ಸೊ ಇವಾಗ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ನೋಡ್ಬೋದು, ಇವಾಗ ಈ ಒಂದು ಏನಿದೆ ಕುಕ್ಕೀಸ್ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿದ್ವಲ್ವ, ಚಾಕು ತೊಗೊಂಡ್ಬಿಟ್ಟು ನಾನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ. ಫ್ರಿಜ್ಜಲ್ಲಿ ಇಟ್ಟರೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಟೆ ನೀವು ಮಾಡ್ಕೊಳ್ಬೋದು. ಎಲ್ಲ ಬಿಸ್ಕೆಟ್ಸನ್ನು ನಾನು ಇವಾಗ ಕಟ್ ಮಾಡಿದ್ದೀನಿ. ನೋಡ್ಬೋದು, ತುಂಬಾ ಖುಷಿಯಾಗುತ್ತೆ ನಾವು ಏನೇ ಮಾಡಿದ್ರು ರೆಸಿಪಿ ಚೆನ್ನಾಗಿ ಬಂದರೆ. ಅದರಲ್ಲೂ ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋರಿಗೆ ಇಷ್ಟು ಚೆನ್ನಾಗಿ ಬಂದುಬಿಟ್ರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನಾನು ಫ್ರೀ ಹೀಟಿಗೆ ಇಟ್ಟಿದ್ನಲ್ವ 5 ನಿಮಿಷ, ಅದಾದಮೇಲೆ ನಾನು ಎಲ್ಲ ಒಂದು ಕುಕ್ಕೀಸನ್ನು ಪ್ಲೇಟ್ಗೆ, ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿಬಿಟ್ಟು ಆ ಒಂದು ಕಡಾಯಿಗೆ ಇಡ್ತಾ ಇದ್ದೀನಿ. ಒಂದು ಸ್ಟ್ಯಾಂಡನ್ನು ಇಡಬೇಕು, ಆ ಸ್ಟ್ಯಾಂಡ್ ಮೇಲೆ ಈ ಒಂದು ಪ್ಲೇಟನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷಗಳ ಕಾಲ ನಾವು ಇದನ್ನು ಲೋ ಫ್ಲೇಮ್ನಲ್ಲಿನೇ ಹೀಟ್ ಮಾಡಬೇಕಾಗುತ್ತೆ. ಆವಾಗಲೇ ಕುಕ್ಕೀಸ್ ಸಖತ್ತಾಗಿ ಬರೋದು. ಇವಾಗ ಒಂದು 15ರಿಂದ 20 ನಿಮಿಷ ಆದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ಸಖತ್ತಾಗಿ ಬಂದಿದೆ ಅಂತ. ಸ್ವಲ್ಪ ದೊಡ್ಡ ಪ್ಲೇಟ್ ಇರೋದು ತೊಗೊಳ್ಬೇಕಾಗಿತ್ತು ನಾನು. ಸೊ ದೊಡ್ಡ ಪ್ಲೇಟಲ್ಲಿ ಇಟ್ಟರೆ ಒಂದಕ್ಕೊಂದು ಅಂಟಲ್ಲ. ನೋಡ್ಬೋದು, ನಾವು ಈ ಒಂದು ಕುಕ್ಕೀಸನ್ನು ತೆಗಿಲಿಕ್ಕೆ ಯಾವುದೇ ಸರ್ಕಸ್ ಮಾಡಬೇಕಾಗಿಲ್ಲ, ತಾನಾಗಿ ತಾನೇ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ನೋಡ್ಬೋದು, ತುಂಬಾ ಚೆನ್ನಾಗಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿಯೇ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಮನೆ ಮಂದಿಗೆಲ್ಲ ಮಾಡಿಕೊಡಿ. ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ, ಖುಷಿ ಆಗುತ್ತೆ. ಮಕ್ಕಳು ಈ ಥರ ಒಂದು ಏನಂತಾರೆ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರ ಕುಕ್ಕೀಸ್ ಆಗಿರ್ಬೋದು ತುಂಬಾ ಇಷ್ಟಪಡ್ತಾರೆ. ಸೊ ಇದೇನು ಹೆಲ್ತ್ಗೆ ಕೆಡಕಂತ ಅಲ್ಲ, ತುಂಬಾ ಒಳ್ಳೆಯದು ತುಪ್ಪ ಇರೋದ್ರಿಂದ. ಸೊ ಮೈದಾ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು. ಸೇಮ್ ಇದೇ ವೇದಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ, ತೋರಿಸ್ತಾ ಇದ್ದೀನಿ. ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಒಂದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಒಂದು ಈ ಥರ ಕುಕ್ಕೀಸನ್ನು ಕೊಟ್ಬಿಡಿ, ಖುಷಿಯಾಗಿಬಿಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ಟುಟ್ಟಿ ಫ್ರೂಟಿ ಕುಕ್ಕೀಸ್ ಹೇಗಿತ್ತು ಅಂತ ನನಗೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.